ಅಂಚೆ ಕಚೇರಿಯ ಹೊಸ ಯೋಜನೆ. ಮಕ್ಕಳ ಹೆಸರಿನಲ್ಲಿ ಪ್ರತಿ ತಿಂಗಳು 2,475 ಹಣ ಪಡೆಯಿರಿ. ಭಾರತೀಯ ಅಂಚೆ ಇಲಾಖೆಯು ಸುರಕ್ಷಿತ ಮತ್ತು ಲಾಭದಾಯಕ ಹೂಡಿಕೆ ಅವಕಾಶಗಳನ್ನು ನೀಡುತ್ತದೆ. ಅಂಚೆಗೆ ಅಂಚೆ ಕಚೇರಿಯ ಮೂಲಕ ಮಾಸಿಕ ಆದಾಯ ಯೋಜನೆ MIS ಅಡಿಯಲ್ಲಿ ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆಯಲ್ಲಿ ಹೂಡಿಕೆದಾರರು ಪ್ರತಿ ತಿಂಗಳು ನಿಗದಿತ ಬಡ್ಡಿಯನ್ನು ಪಡೆಯಬಹುದು. ಇದು ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಉದ್ದೇಶಗಳಿಗೆ ಉತ್ತಮ ಆರ್ಥಿಕ ಸಹಾಯವಾಗಿದೆ. ಭಾರತೀಯ ಅಂಚೆ ಇಲಾಖೆಯ ಒಂದು ಸುರಕ್ಷಿತ ಹೂಡಿಕೆ ಯೋಜನೆಯಾಗಿದೆ. ಇದರಲ್ಲಿ ನೀವು ಠೇವಣಿ ಮಾಡಿದ ಮೊತ್ತಕ್ಕೆ 6.6 ವಾರ್ಷಿಕ ಬಡ್ಡಿ ನೀಡಲಾಗುತ್ತದೆ. ಈ ಬಡ್ಡಿಯನ್ನು ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಪಾವತಿಸಲಾಗುತ್ತದೆ. ಯೋಜನೆಯ ಕಾಲಾವಧಿ 5 ವರ್ಷಗಳು ಮತ್ತು ಈ ಅವಧಿಯ ನಂತರ ಮೂಲ ಹಣವನ್ನು ಹಿಂಪಡೆಯಬಹುದು. ಯೋಜನೆಯ ಪ್ರಮುಖ ವಿಶೇಷತೆಗಳು: ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆಯಲು ಅವರಿಗೆ ಕನಿಷ್ಠ 10 ವರ್ಷ ವಯಸ್ಸಾಗಿರಬೇಕು. ನಂತರ ಕನಿಷ್ಠ 1,000 ಮತ್ತು ಗರಿಷ್ಠ 4.5 ಲಕ್ಷದವರೆಗೆ ಠೇವಣಿ ಮಾಡಬಹುದು. ಮಾಸಿಕ ಬಡ್ಡಿ ಪಾವತಿ: ಉದಾಹರಣೆಗೆ 4 ಲಕ್ಷಕ್ಕೆ 2,475. ನಂತರ 5 ವರ್ಷಗಳ ನಂತರ ಮೂಲ ಹಣ ಮರುಪಾವತಿ. ಜಂಟಿ ಖಾತೆ: 3 ವ್ಯಕ್ತಿಗಳವರೆಗೆ ಈ ಖಾತೆಯನ್ನು ತೆರೆಯಲು ಅನುಮತಿ ಇದೆ. ಸರ್ಕಾರಿ ಖಾತರಿ ಹೊಂದಿದೆ, ಆದ್ದರಿಂದ ಇದು ಸುರಕ್ಷಿತವಾಗಿದೆ. ಬಡ್ಡಿ ಲೆಕ್ಕಾಚಾರ: ಠೇವಣಿ ಮೊತ್ತದ ಆಧಾರದ ಮೇಲೆ ಮಾಸಿಕ ಮತ್ತು ವಾರ್ಷಿಕ ಬಡ್ಡಿಯನ್ನು ಲೆಕ್ಕಾಚಾರ ಹಾಕಲಾಗುತ್ತದೆ. 1 ಲಕ್ಷ ಹಣ ಠೇವಣಿ ಮಾಡಿದರೆ ಮಾಸಿಕ ಬಡ್ಡಿ 6.6 555. ವಾರ್ಷಿಕ ಒಟ್ಟು ಬಡ್ಡಿ 6,600. 2 ಲಕ್ಷ ಠೇವಣಿ ಮಾಡಿದರೆ ಮಾಸಿಕ ಬಡ್ಡಿ 1,100 ರೂಪಾಯಿ. ವರ್ಷದ ಬಡ್ಡಿ 13,200 ರೂಪಾಯಿ. 3,50,000ವನ್ನು ಠೇವಣಿ ಮಾಡಿದರೆ ತಿಂಗಳಿಗೆ 1,925. ವರ್ಷಕ್ಕೆ 23,100 ರೂಪಾಯಿಗಳು. ಇನ್ನು 4.5 ಲಕ್ಷ ಠೇವಣಿ ಮಾಡಿದರೆ 2,475 ಮಾಸಿಕ ಬಡ್ಡಿ. ವರ್ಷಕ್ಕೆ 29,700 ರೂಪಾಯಿಗಳು. ಇನ್ನು ಬಡ್ಡಿಯನ್ನು ಪ್ರತಿ ತಿಂಗಳು ನೇರವಾಗಿ ಖಾತೆಗೆ ಜಮಾ ಮಾಡಲಾಗುತ್ತದೆ. ಖಾತೆ ತೆರೆಯುವ ವಿಧಾನ ಮತ್ತು ಅಗತ್ಯ ದಾಖಲೆಗಳು: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಫೋಟೋ, ವಿಳಾಸ ಪುರಾವೆ. ಅರ್ಜಿ ಸಲ್ಲಿಸುವುದು: ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ MIS ಅರ್ಜಿ ಫಾರ್ಮ್ ಅನ್ನು ಪೂರೈಸಿ ಮತ್ತು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ. ಇನ್ನು ಕನಿಷ್ಠ 1,000 ನಗದು ಅಥವಾ ಚೆಕ್ ಮೂಲಕ ಠೇವಣಿಯನ್ನು ಮಾಡಬಹುದು. ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಸ್ವಯಂಚಾಲಿತವಾಗಿ ಬಡ್ಡಿ ಜಮಾ ಆಗುತ್ತದೆ. ಯಾವಾಗ ಹಣವನ್ನು ಹಿಂಪಡೆಯಬಹುದು ಎಂದರೆ 5 ವರ್ಷಗಳ ನಂತರ ಮೂಲ ಹಣ ಮತ್ತು ಕೊನೆಯ ಬಡ್ಡಿಯನ್ನು ಪೂರ್ಣವಾಗಿ ಪಡೆಯಬಹುದು. ಇನ್ನು ಎಮರ್ಜೆನ್ಸಿ ಪರಿಸ್ಥಿತಿಯಲ್ಲಿ 1 ವರ್ಷದ ನಂತರ ಮುಂಚಿತವಾಗಿ ಹಿಂಪಡೆಯಬಹುದು, ಆದರೆ 2% ದಂಡವನ್ನು ವಿಧಿಸಲಾಗುತ್ತದೆ. ಇನ್ನು ಇದು ಸರ್ಕಾರಿ ಭದ್ರತೆ. ಅಂಚೆ ಇಲಾಖೆಯ ಯೋಜನೆಯಾಗಿರುವುದರಿಂದ ಯಾವುದೇ ಅಪಾಯವಿಲ್ಲ.